ಸ್ತ್ರೀವೇಷ ಯಕ್ಷಗಾನ ಕಲಾವಿದರಾಗಿ ಜನಮನ್ನಣೆ ಗಳಿಸಿರುವ ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆ ಅವರಿಗೆ ಅಭಿನಂದಿಸುವ ಯಲಗುಪ್ಪ ಯಕ್ಷಾರ್ಚನೆ ಕಾರ್ಯಕ್ರಮ ನವೆಂಬರ್ 9ರ ಸಂಜೆ 4 ಗಂಟೆಗೆ ಹೊನ್ನಾವರದ ಶ್ರೀ ಮೂಡಗಣಪತಿ ಸಭಾಭವನದಲ್ಲಿ ನಡೆಯಲಿದೆ ಎಂದು ಅಭಿನಂದನಾ ಸಮಿತಿಯ ಗೌರವಾಧ್ಯಕ್ಷ ರಾಜು ಭಂಡಾರಿ ತಿಳಿಸಿದರು. ಹೊನ್ನಾವರ ಪಟ್ಟಣದ ಶ್ರೀ ಮೂಡಗಣಪತಿ ಸಭಾಭವನದಲ್ಲಿ ಬುಧವಾರ ಕಾರ್ಯಕ್ರಮದ ಕರಪತ್ರ ಬಿಡುಗಡೆಗೊಳಿಸಿದ ಅಭಿನಂದನಾ ಸಮಿತಿ ಗೌರವಾಧ್ಯಕ್ಷ ರಾಜು ಭಂಡಾರಿ ಅವರು ಮಾತನಾಡಿ, 30 ವರ್ಷಗಳಿಂದ ಯಕ್ಷಗಾನ ಕಲಾವಿದರಾಗಿ ಸೇವೆ ಸಲ್ಲಿಸುತ್ತಿರುವ ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆ ಅವರು ಪೆರಡೂರು ಮೇಳದ ಶಿವರಂಜನಿ ನೃತ್ಯದ ಮೂಲಕ ಇನ್ನಷ್ಟು ಜನಪ್ರಿಯತೆ ಗಳಿಸಿದ್ದರು. ಇವರು ಹರಿವಾಣ ನೃತ್ಯ, ಕೊಡಪಾನ ನೃತ್ಯದ ಹಲವು ಪ್ರಕಾರದ ನೃತ್ಯವನ್ನ ಯಕ್ಷಗಾನದ ವೇದಿಕೆಯ ಮೇಲೆ ಪ್ರದರ್ಶಿಸುವ ಮೂಲಕ ಹೊಸ ಪ್ರಯೋಗಕ್ಕೆ ಕಾರಣರಾದರು. 50 ವರ್ಷ ವಯಸ್ಸಿನ ನಂತರವೂ ಸ್ತ್ರೀವೇಷ ಕಲಾವಿದರಾಗಿ ಅಭಿನಯಿಸುವುದು ಸುಲಭದ ಮಾತಲ್ಲ. ಆದರೆ ಇಂದಿಗೂ ಬಹುಬೇಡಿಕೆಯ ಕಲಾವಿದರಾಗಿದ್ದಾರೆ. ಇವರ ಕಲಾ ಸೇವೆ ಗುರುತಿಸಿ ಯಲಗುಪ್ಪ ಯಕ್ಷಾರ್ಚನೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಎಲ್ಲರೂ ಸಹಕರಿಸುವಂತೆ ಮನವಿ ಮಾಡಿದರು. ಅತ್ಯಂತ ಬಹುಬೇಡಿಕೆಯ ಸ್ತ್ರೀವೇಷಧಾರಿಯಾಗಿ ಮಿಂಚ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ 52, 53 ಆದ ನಂತರ ಸ್ತ್ರೀವೇಷ ಸ್ವಲ್ಪ ಅದು ಬೇಡಿಕೆ ಕಡಿಮೆ ಆಗುವಂಥ ಸಮಯದಲ್ಲಿ ಇವರು ಮತ್ತು ಬೇಡಿಕೆಯ ಕಲಾವಿದರಾಗಿ ಬೆಳೀತಾ ಇರುವಂಥದ್ದು ಹೊನ್ನಾವರದವರಾಗಿ ನಮಗೊಂದು ಹೆಮ್ಮೆಯ ವಿಚಾರ. ಯಕ್ಷಗಾನ ಅಕಾಡೆಮಿಯ ಸದಸ್ಯ ವಿದ್ಯಾಧರ ಜಲವಳ್ಳಿ ಮಾತನಾಡಿ, ಯಕ್ಷಗಾನದ ಇತಿಹಾಸದಲ್ಲಿ ಹೊನ್ನಾವರ ತಾಲೂಕು ಬಹುಬೇಡಿಕೆಯ ಕಲಾವಿದರನ್ನ ನೀಡಿದೆ. ಬಡಗುಟ್ಟು ಮತ್ತು ತೆಂಕತಿಟ್ಟಿನಲ್ಲಿ ಅಭಿನಯಿಸಿದ ಕಲಾವಿದರಾಗಿದ್ದಾರೆ. ಯಲಗುಪ್ಪ ಸುಬ್ರಹ್ಮಣ್ಯ ಅವರು ಯಕ್ಷಗಾನದ ಸ್ತ್ರೀವೇಷದ ಲಾಲಿತ್ಯ, ವನಪು, ವಯ್ಯಾರಕ್ಕೆ ಪ್ರೌಢಿಮೆಯನ್ನು ಮೆರೆದವರು. 30 ವರ್ಷಗಳಿಂದ ಹೆಚ್ಚು ಕಾಲ ಸೇವೆ ಸಲ್ಲಿಸಿದವರಿಗೆ ಅಭಿನಂದಿಸುವ ಕಾರ್ಯ ಆಗಬೇಕಿತ್ತು. ಈಗ ನಡೆಯುತ್ತಿರುವುದು ಖುಷಿಯ ಸಂಗತಿ. ಮೊದಲ ಆಯ್ಕೆಯಾಗಿರುವ ಯಲಗುಪ್ಪ ಅವರನ್ನ ಆಯ್ಕೆ ಮಾಡಿರುವುದು ಒಳ್ಳೆಯ ಬೆಳವಣಿಗೆ. ತನ್ನೂರಿನಲ್ಲಿ ಸಿಗುವ ಗೌರವ ಎಲ್ಲದಕ್ಕಿಂತ ಮಿಗಿಲಾಗಿದೆ. ಈ ಕಾರ್ಯಕ್ರಮವನ್ನ ಎಲ್ಲ ಅಭಿಮಾನಿಗಳು ಸೇರಿ ಯಶಸ್ವಿಗೊಳಿಸಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಕಲಾವಿದರಾದ ಪರಮೇಶ್ವರ ಭಂಡಾರಿ, ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆ, ಯಕ್ಷಗಾನ ಸಂಘಟಕ ಅಶೋಕ್ ನಾಯ್ಕ್ ಜಡ್ಡಿಕೇರಿ, ಹವ್ಯಾಸಿ ಯಕ್ಷಗಾನ ಕಲಾವಿದರಾದ ಬಾಲಕೃಷ್ಣ ಪೈ, ಶ್ರೀನಿವಾಸ್ ಪೈ, ಗಜಾನನ್ ಹೆಗಡೆ, ನಾಗರಾಜ್ ಹಾಸ್ಕಂಡ್ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.